ಧರಿಸಿರಣ್ಣ, ತಲೆಯ ಉಳಿಸಿರಣ್ಣ. ಹೆಲ್ಮೆಟ್ ಧರಿಸಿರಣ್ಣ, ತಲೆಯ ಉಳಿಸಿರಣ್ಣ. ಅತಿ ವೇಗವೇ ಮರಣ, ದುಡುಕಬೇಡ ತರುಣ. ಬದುಕು ಬಂಗಾರ ತಿಳಿಯಣ್ಣ, ಬದುಕು ಬಂಗಾರ ತಿಳಿಯಣ್ಣ. ಹೆಲ್ಮೆಟ್ ಧರಿಸಿರಣ್ಣ, ತಲೆಯ ಉಳಿಸಿರಣ್ಣ. ಹೆಲ್ಮೆಟ್ ಧರಿಸಿರಣ್ಣ, ತಲೆಯ ಉಳಿಸಿರಣ್ಣ. ಅತಿ ವೇಗವೇ ಮರಣ, ದುಡುಕಬೇಡ ತರುಣ. ಬದುಕು ಬಂಗಾರ ತಿಳಿಯಣ್ಣ, ಬದುಕು ಬಂಗಾರ ತಿಳಿಯಣ್ಣ. ಹೆಲ್ಮೆಟ್ ಧರಿಸಿರಣ್ಣ. ಭವಿಷ್ಯ ಬೆಳಕು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಒಂದು NGO ಹಾಗೂ ಪೊಲೀಸ್ ಇಲಾಖೆ ಮತ್ತು ಹೆಬ್ನಿ ಗ್ರಾಮ ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಭಾಸ್ಕರ್ ರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಸುಚಿತ್ರಾ ಗಂಗಾಧರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ನಾಗಾರ್ಜುನ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಗಂಗಪ್ಪಣ್ಣವ್ರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಮತ್ತೊಬ್ಬ ಸದಸ್ಯರಾದಂತಹ ರಾಘವೇಂದ್ರಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕೊತ್ತೂರು ಸೀನಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಗ್ರಾಮ ಪಂಚಾಯಿತಿ ಅಕೌಂಟೆಂಟ್ ಆದಂತಹ ವೆಂಕಟರಮಣಪ್ಪನವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ, ಬಿಲ್ ಕಲೆಕ್ಟರ್ಸ್ ಮತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ, ವಾಟರ್ ಮ್ಯಾನ್ಸು, ಆಶಾ ಕಾರ್ಯಕರ್ತರು ಮತ್ತೆ ಇಲ್ಲಿ ಸಾರ್ವಜನಿಕರು, ಈ ಒಂದು ಹೆಬ್ನಿ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸಹ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹೆಬ್ನಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇವತ್ತು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಆಗಿರ್ಬೋದು, ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಪ್ರತಿಯೊಬ್ಬ ಗಾಡಿಯಲ್ಲಿ 2 ವೀಲರ್ಸ್ ಇರ್ಬೋದು, ಅವರು 3 ಜನ ಹೋದೆ 2 ಹೋಗ್ಬೇಕು. ಅವರು ಸುರಕ್ಷಿತವಾಗಿ ಎಲಿಮೀಟರ್ ಹಾಕಬೇಕು, ರಸ್ತೆ ನಿಯಮವನ್ನು ಪಾಲಿಸಬೇಕು. ಅದೇ ರೀತಿಯಾಗಿ ಎಲ್ರಿಗೂ ನಾವು ತಿಳುವಳಿಕೆ ಕೊಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವರು, ನಮ್ಮ ಸದಸ್ಯರೆಲ್ಲರೂ ಇದಕ್ಕೆ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಗಾಡಿ ವೆಹಿಕಲ್ಸ್ ಇರೋರು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಅದು ಬಹಳ ಮುಖ್ಯ. ಲೈಸೆನ್ಸ್ ಇರಬೇಕು. ಅದು ಇನ್ಶೂರೆನ್ಸ್ ಇರೋದು ಬಹಳ ಮುಖ್ಯ ಜನಗಳಿಗೆ. ತಪ್ಪದೇ ಇನ್ಶೂರೆನ್ಸ್ ಮಾಡ್ಕೋಬೇಕು. ತಪ್ಪದೇ ಈ ಮೂಲಕ ಎಲ್ರಿಗೂ ನಾವು ತಿಳುವಳಿಕೆ ಮಾಡ್ತಾ ಇದ್ವಿ. ಇದೇ ರೀತಿಗೆ ಎಲ್ರಿಗೂ ನಂಗೆ ಸಹಕಾರ ಕೊಟ್ಟ, 4 ಮಾತುಗಳ ಅವಕಾಶ ಕೊಟ್ಟ ನಿಮ್ಗೆ ಎಲ್ರಿಗೂ ಇದು ಒಂದಿಷ್ಟ 4 ಮಾತುಗಳು ಮುಗಿಸ್ತಾ ಇದ್ವಿ. ಹೆಬ್ನಿ ಗ್ರಾಮ ಪಂಚಾಯತಿಯ ಸದಸ್ಯರು, ಸಿಬ್ಬಂದಿ ವರ್ಗ ಇಲ್ಲಿ ಸೇರುವಂತಹ ಸದುದ್ದೇಶ ಏನು ಅಂದ್ರೆ, ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2024 ಎಂಬ ಶೀರ್ಷಿಕೆ ಅಡಿ ಪೊಲೀಸ್ ಇಲಾಖೆ ಹಾಗೂ ಭವಿಷ್ಯ ಬೆಳಕು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಹಾಯದಲ್ಲಿ ಇವತ್ತೇನ್ ಸೇರಿದೀವಿ ಅಂತ ಹೇಳಿದ್ರೆ, ಹೆಬ್ನಿ ಗ್ರಾಮ ಪಂಚಾಯತಿಯಲ್ಲಿ ರಸ್ತೆ ಮತ್ತು ಸುರಕ್ಷತಾ ಜಾಗೃತಿ ಅಭಿಯಾನ. ಇದರ ಸದುದ್ದೇಶ ಏನು ಅಂದ್ರೆ, ಇವತ್ತು ಪ್ರತಿಯೊಂದು ಮನೆಯಲ್ಲಿ ಗಾಡಿ ಇದೆ. ಪ್ರತಿಯೊಬ್ರು ರಸ್ತೆಯಲ್ಲಿ ಹೋಗುವಂತಹ ಸಮಯದಲ್ಲಿ ಕೆಲವು ಪಾಲನೆ ಮಾಡ್ಬೇಕಾಗುತ್ತೆ. ಕೆಲವು ನಿಯಮಗಳಿರುತ್ತೆ. ನಮ್ಮ ಮನೇಲಿ ಗಾಡಿ ಇದೆ ಅಂದ್ರೆ ನಾವು ಫಸ್ಟ್ ನಿಯಮಗಳೇನು ಅಂತ ತಿಳ್ಕೊಬೇಕು. ಆ ನಿಯಮಗಳನ್ನ ಪ್ರತಿಯೊಬ್ರು ಪಾಲಿಸ್ಬೇಕು. ಈಗ ಅನವಶ್ಯಕವಾಗಿ 3 ಜನ ಹೋಗುವಂತದ್ದು, ಗಾಡಿನಲ್ಲಿ 4 ಜನ ಹೋಗುವಂತದ್ದು, ಇದೆಲ್ಲ ಹೋದಾಗ ನಮ್ಗೆ ನಾವೇ ಯಮರಾಜ ನಮ್ಮನ್ನ ಕರೆದಂಗಿರ್ತದೆ. ನಮ್ಗೆ ನಮ್ ಸಾವು ನಾವೇ ಸಂಭವಿಸ್ದಂಗೆ ಕಾಣುತ್ತೆ. ಹೆಲ್ಮೆಟ್ ಧರಿಸ್ಬೇಕು.
ಅದೇ ರೀತಿ ನಾವು ಯಾವತ್ತು ಹೋಗ್ಬೇಕಾದ್ರೂ ಎಡಭಾಗದಲ್ಲೇ ಚಲಿಸ್ಬೇಕು ಗಾಡಿನಲ್ಲಿ. ಒಂದು ಕಾರ್ನಲ್ಲಿ ಹೋಗುವಂತ ಸಮಯದಲ್ಲಿ ಸೀಟ್ ಬೆಲ್ಟ್ ಧರಿಸ್ಬೇಕು. ಇವೆಲ್ಲ ಪಾಲನೆ ಮಾಡಿದಾಗ ಸುರಕ್ಷಿತವಾಗಿ ಹೋಗ್ಬೋದು. ರಸ್ತೆ ಅಪಘಾತಗಳೇನಾದ್ರೂ ಇದ್ದಾಗ ಅವು ಆಗದೆ ನಾವು ಮುನ್ನೆಚ್ಚರಿಕೆಯನ್ನ ಕ್ರಮ ತಗೊಂಡಾಗ ಆಗ್ತದೆ. ಅದೇ ರೀತಿ ಪ್ರತಿಯೊಂದು ಗಾಡಿಗೂ ಇನ್ಶೂರೆನ್ಸ್ ಇರಬೇಕು, RC ಕಾಪಿ ಇರಬೇಕು, ಅವ್ರ ಹೆಸರಿಗೆ ಮಾಡ್ಕೊಂಡಿರ್ಬೇಕು. ಅದೇ ರೀತಿ ನಾವು ಇನ್ಶೂರೆನ್ಸ್ ಮಾಡಿದಾಗ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇರ್ತದೆ. ಅದನ್ನ ಮಾಡಿದಾಗ ಏನಾದ್ರೂ ಅನವಶ್ಯಕವಾಗಿ ಅಕಸ್ಮಾತ್ ಏನಾದ್ರೂ ಅಪಘಾತಕ್ಕೀಡಾದಾಗನು ಈ ಎರಡೂ ಕಡೆ ಮುಂದೆ ಬರುವಂತ ವ್ಯಕ್ತಿಗೂ ಅಪಘಾತ ಆದಾಗೂ ನಾವು ವಾಹನ ಚಲಾಯಿಸ್ತಾ ಇರುವಂತ ಅವ್ರಿಗೂ ಇಬ್ಬರಿಗೂ ಕ್ಲೈಮ್ ಆಗುವಂತ ವ್ಯವಸ್ಥೆ ಇರ್ತದೆ. ಅದರಿಂದ ಎಲ್ಲರೂ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೇಳ್ಕೊಂತ ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದಂತ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಏನ್ ಇವತ್ತಿನ ದಿವಸ ಹೆಬ್ನಿ ಗ್ರಾಮ ಪಂಚಾಯತಿಯಲ್ಲಿ ಭವಿಷ್ಯ ಬೆಳಕು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಹೆಬ್ನಿ ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದ್ರೆ, ನಮ್ಮ ಭಾರತ ದೇಶದಲ್ಲಿ ಅಪಘಾತಗಳಿಂದ ಹೆಚ್ಚು ಜನ ಸಾವಿಗೀಡಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಶಾಶ್ವತವಾಗಿ ಅಂಗವಿಕಲರಾಗೋದ್ರಿಂದ ಮುಖಾಂತರ ಅವ್ರ ಮನೆಯಲ್ಲಿ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಕುಂಠಿತವಾಗುವಂತ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಪ್ರತಿಯೊಬ್ಬರು ವಾಹನ ಸವಾರರಿಗೂ ಮತ್ತು ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಾವು ಸಹ ಈ ಒಂದು ಹೆಬ್ನಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಸಹ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕು. ಒಂದು ಎಕ್ಸಾಂಪಲ್, ಒಂದು ಹೊಸದಾಗಿ ಒಂದು ಮೊಬೈಲ್ ತಗೊಳ್ತೀವಿ. ಮೊಬೈಲ್ ತಗೊಂಡ್ರೆ ಆ ಮೊಬೈಲ್ ಕೆಳಗೆ ಬಿದ್ದು ಹಾಳಾಗಬಾರ್ದು ಅಂತೇಳಿ ಅದಕ್ಕೆ ಒಂದು ಸ್ಕ್ರೀನ್ ಹಾಕ್ತಿವಿ, ಅದು ಒಂದು ಪೌಚ್ ಹಾಕ್ಸ್ತೀವಿ. ಆದ್ರೆ ನಾವು 100 ವರ್ಷ ಬಾಳಿ ಬದುಕ್ತಕ್ಕಂತ ಒಂದು ಮನುಷ್ಯನು 2 ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕಲ್ಲ. ಇದು ದೊಡ್ಡ ದುರಂತ. ಇಂಥವುಗಳನ್ನ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಪ್ರತಿಯೊಬ್ಬರು ರಸ್ತೆಯಲ್ಲಿ ಹೋಗುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಬೇಕು. ರಸ್ತೆ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು. ಮತ್ತೆ ವೇಗವಾಗಿ ಹೋಗೋದನ್ನ ಕಡಿಮೆ ಮಾಡಿ ನಿಧಾನವಾಗಿ ಚಲಿಸಬೇಕು. ಮತ್ತೆ ಸುರಕ್ಷಿತವಾಗಿ ಚಲಿಸುವಂತ ಒಂದು ಪ್ರವೃತ್ತಿಯನ್ನ ಪ್ರತಿಯೊಬ್ಬ ವಾಹನ ಸವಾರಗಾರರು ಮತ್ತು ಸಾರ್ವಜನಿಕರು ತಿಳ್ಕೊಬೇಕು. ಅದ್ರ ಜೊತೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ವಾಹನ ಸವಾರರು ಮನೆಯಿಂದ ಆಚೆ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಅವ್ರ ಮನೆಯವರು ಅವರಿಗೆ ಕಡ್ಡಾಯವಾಗಿ ಹೇಳ್ಬೇಕು. ಆಗ ಒಂದು ಕನಿಷ್ಠ ಪಕ್ಷ ಅವ್ರು ಹೇಳಿದ ತಕ್ಷಣ ಹೆಲ್ಮೆಟ್ ಹಾಕೊಂಡು ಹೋಗಿ ಕೆಲವೊಂದು ಅಪಘಾತಗಳಿಂದ ಅನಾಹುತಗಳಿಂದ ತಪ್ಪಿಸಿದಂಗಾಗುತ್ತೆ. ಮತ್ತೆ ರಸ್ತೆಯಲ್ಲಿ ಚಲಿಸುವಾಗ ಸುರಕ್ಷಿತವಾಗಿ ಚಲಿಸಬಹುದು. ಈ ನಿಟ್ಟಿನಲ್ಲಿ ಮತ್ತೆ ಟ್ರಾಫಿಕ್ ಜಾಮ್ ರೂಲ್ಸ್ ಗಳನ್ನ ಅಂದ್ರೆ ಸಂಚಾರಿ ನಿಯಮಗಳನ್ನ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ರಸ್ತೆಯಲ್ಲಿ ಅಪಘಾತವಾದಾಗ ಹಿಂದೆ ಮುಂದೆ ನೋಡಿದಿರಾ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋದಾಗಿರ್ಬೋದು, ಮತ್ತೆ ಆಂಬುಲೆನ್ಸ್ ಫೋನ್ ಮಾಡೋದಾಗಿರ್ಬೋದು, ಇಂಥ ಒಂದು ಕ್ರಮಗಳನ್ನ ಸಾರ್ವಜನಿಕರು ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಇಡೀ ನಮ್ಮ ಹೆಬ್ನಿ ಗ್ರಾಮ ಪಂಚಾಯತಿಯ ಎಲ್ಲಾ ಗ್ರಾಮಗಳಲ್ಲೂ ಸಹ ನಾವು ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಪಾಂಪ್ಲೆಟ್ ವಿತರಣೆ ಮಾಡೋ ಮೂಲಕ, ಮೈಕ್ ಸೆಟ್ ಅನೌನ್ಸ್ಮೆಂಟ್ ಮಾಡೋದ್ರ ಮೂಲಕ ಈ ಒಂದು ರಸ್ತೆ ಸುರಕ್ಷೆ ಸಪ್ತಾಹವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕಂತ ಕೋರ್ತಾ ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲು ಸಹಕರಿಸಿದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಸಹ ನಮ್ಮ ಒಂದು ಸಂಸ್ಥೆ ಪರವಾಗಿ, ಈ ಜನತೆ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ.